ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬನ್ನಿ, ಈಗ ಶುರುವಿನಲ್ಲೇ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಭಾಗ್ಯಮ್ಮನ್ನ ಆ ಭೂಮಿ ಕರ್ಕೊಂಡ್ ಬಂದಿರ್ತಾಳೆ. ಅವ್ರು ಒಂದು ರೂಮಿಗೆ ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಅವರು ಜೈಲಿಂದ ಬಂದಿರ್ತಾರಲ್ವಾ, ಅಜಿತ್ ಜೈಲಿಂದ ಬಿಡಿಸ್ಕೊಂಡ್ ಬಂದಿರ್ತಾನೆ ಭಾಗ್ಯಮ್ಮನ್ನ. ತುಂಬಾನೇ ಖುಷಿಯಾಗಿರ್ತಾರೆ ಭಾಗ್ಯಮ್ಮ ಅಂತನು. ಮಗಳು ಸಂತೋಷನ, ಮಗಳು ಒಳ್ಳೆತನನ, ಆ ಮನೇಲಿ ಹೊಂದ್ಕೊಂಡು ಹೋಗಿರೋದ್ನ, ಆ ಮನೆಯವ್ರಿಗೆಲ್ಲರಿಗೂ ಒಳ್ಳೇದ್ ಮಾಡ್ತಿರೋದ್ನ ನೋಡ್ಬಿಟ್ಟು ತುಂಬಾನೇ ಸಂತೋಷ ಆಗಿ ಭೂಮಿಗೆ ಹೇಳ್ತಾಳೆ, ಏನ್ ಭೂಮಿ ಇಷ್ಟೊಂದೆಲ್ಲ ಆ ಒಂದು ಸಂಸಾರನ ಸರಿ ಮಾಡ್ಬಿಟ್ಟಲ್ಲ, ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ನಿನ್ನ ನೋಡ್ಬಿಟ್ಟು ನನ್ಗೆ ಅಂತ ಹೇಳಿದಾಗ, ಯಾಕಮ್ಮ ಆ ರೀತಿ ಅಂತೀಯಾ ಅಂತ ಹೇಳಿ ಭೂಮಿ ಕೇಳಿದಾಗ, ಹೌದು ಭೂಮಿ, ನೀನ್ ತುಂಬಾನೇ ಖುಷಿಯಾಗಿದ್ಯಾ, ಹಾಗೇನೆ ಇನ್ನೊಂದು ಸಂಸಾರದ ಬಗ್ಗೆ ಎಷ್ಟೊಂದು ನೀನು ಇಂಟ್ರೆಸ್ಟ್ ತೋರಿಸ್ತೀಯ, ಎಷ್ಟೊಂದೆಲ್ಲ ಸಾಲ್ವ್ ಮಾಡಿದೆ. ಹಾಗೇನೆ ಇದೇ ರೀತಿ ನಿನ್ನ ಸಂಸಾರದ ಬಗ್ಗೆ ಕೂಡ ನೀನ್ ತಲೆ ಕೆಡಿಸ್ಕೊಂಡು ನಿನ್ನ ಸಂಸಾರ ಕೂಡ ತುಂಬಾ ಚೆನ್ನಾಗಿ ಇಟ್ಕೋಬೇಕನ್ನೋದು ನನ್ನ ಆಸೆ. ನೀವಿಬ್ರು ತುಂಬಾ ಚೆನ್ನಾಗಿ ಲೈಫ್ ಲಾಂಗ್ ಬದುಕ್ಬೇಕನ್ನೋದು ನನ್ನ ಆಸೆ ಭೂಮಿ. ನೀವಿಬ್ರು ಇದೇ ರೀತಿ ಬದುಕ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಭಾಗ್ಯಮ್ಮ. ಹಂಗ ಹೇಳಿದ್ ನೋಡಿ ಭೂಮಿ ಏನ್ ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ, ಯಾಕೆಂದ್ರೆ ಅವಳದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಲ್ವಾ. ಹಾಗಾಗಿ ಆಯ್ತು ಅಮ್ಮ, ಅದೇ ರೀತಿನೇ ಇರ್ತೀನಿ ಅಂತ ಕೂಡ ಹೇಳಿ, ಸರಿ ಅಮ್ಮ ಆಯ್ತು, ನೀವು ರೆಸ್ಟ್ ಮಾಡಿ, ನಾನು ಹೋಗ್ತೀನಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಭೂಮಿ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದ ತಕ್ಷಣ ಅಜಿತ್ನ ಹತ್ರ ಮಾತಾಡ್ತಾಳೆ. ಸಾಹೇಬ್ರೆ, ಇವತ್ತು ಅಮ್ಮ ಏನಂದ್ರು ಗೊತ್ತಾ ಅಂದಾಗ, ಏನ್ ಹೇಳಿದ್ರು ಭೂಮಿ ಅಂತೇಳಿ ಅಜಿತ್ ಕೇಳ್ತಾನೆ. ಮತ್ತೆ ನೀವಿಬ್ರುನು ನಾನು ಅಪ್ಪು ಸಂಸಾರನ ಸರಿ ಮಾಡಿದ್ನಲ್ವಾ, ಅಪ್ಪು ಫ್ಯಾಮಿಲಿನೆಲ್ಲ ಕರೆಸ್ಬಿಟ್ಟು, ಅದಕ್ಕೆ ಭಾಗ್ಯಮ್ಮ ಏನ್ ಹೇಳ್ತಾರೆ ಗೊತ್ತಾ ನಮ್ಮಮ್ಮ, ನೀವಿಬ್ರು ಲೈಫ್ ಲಾಂಗು ತುಂಬಾನೇ ಹೊಂದ್ಕೊಂಡು ತುಂಬಾನೇ ಚೆನ್ನಾಗಿರ್ಬೇಕಾರೋದು ನನ್ನ ಆಸೆ ಅಂತ ಹೇಳಿದ್ರು ಸಾಹೇಬ್ರೆ. ಆದ್ರೆ ನಾವ್ ನೋಡಿದ್ರೆ ಇಲ್ಲಿ ಈ ರೀತಿ ಮಾಡ್ತಾ ಇದೀವಲ್ಲ, ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಅಜಿತ್ ತಿದ್ಕೊಂಡು, ಮತ್ತೆ ಹೇಗ್ ಮಾಡೋದ್ ಭೂಮಿ ಅಂತ ಹೇಳಿ ಕೇಳಿದಾಗ, ಏನಿಲ್ಲ ಸಾಹೇಬ್ರೆ, ಇಷ್ಟ ದಿನ ನಾವೆಲ್ಲ ತುಂಬಾನೇ ಡ್ರಾ ಮಾಡ್ಕೊಂಡು ಬಂದಿದೀವಿ ಇಲ್ಲಿಯವರೆಗೂ, ಮನೆಯವ್ರಿಗೆಲ್ಲ ಮೋಸ ಮಾಡ್ಕೊಂಡು. ಆದ್ರೆ ಮುಂದೆ ಹೇಗ್ ಮೇಂಟೆನೆನ್ಸ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಹಿರಿ ಜೀವಿಗಳು ಮನೇಲಿದ್ದಾರೆ. ಅಮ್ಮನ್ ಬೇರೆ ಕಣ್ ತಪ್ಸಿ ನಾವ್ ಈ ರೀತಿ ಮಾಡಕ್ ಆಗೋದೇ ಇಲ್ಲ. ಅಮ್ಮನ್ ಯಾವ ರೀತಿ ಕಣ್ ತಪ್ಸ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೇನಾದ್ರು ಒಂಚೂರು ಡೌಟ್ ಬಂದ್ರೆ ಮಾತ್ರ ನಮ್ಮಮ್ಮ ಏನ್ ಮಾಡ್ತಾರೋ ನನ್ಗೆ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ದಾಗ, ಅಜಿತ್ ಇದ್ಕೊಂಡು, ನಾವ್ ಇಷ್ಟ ದಿನ ಡ್ರಾ ಮಾಡ್ಕೊಂಡ್ ಬಂದ್ವಲ್ಲ, ಅದೇ ಡ್ರಾಮಾನ ಇನ್ನೊಂದ್ ಲೆವೆಲ್ ತಗೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಅದ್ ಹೇಗ್ ಸಾಹೇಬ್ರೆ ಲೆವೆಲ್ ತಗೊಂಡ್ ಹೋಗಕ್ಕಾಗುತ್ತೆ ಅಂತ ಹೇಳಿ ಭೂಮಿ ಕೇಳಿದಾಗ, ಅಯ್ಯೋ ಭೂಮಿ, ಯಾಕೆ ಭೂಮಿ, ನಿನ್ಗೇನ್ ಆಕ್ಟಿಂಗ್ ಬರಲ್ವಾ? ಬರುತ್ತಲ್ಲ, ಇಷ್ಟ ದಿನ ಆಕ್ಟಿಂಗ್ ಮಾಡಿದ್ಯಲ್ಲ ನೀನು ಅಂತೇಳಿ ಕೇಳಿದಾಗ, ಸಾಹೇಬ್ರೆ ನನ್ಗೇನ್ ತುಂಬಾನೇ ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ, ಆದ್ರೆ ನೀವೇ ಏನಾದ್ರು ಹೋಗಿ ಆಕ್ಟಿಂಗ್ ಕ್ಲಾಸ್ಗೆ ಸೇರ್ಕೋಬೇಕಾಗುತ್ತೆ ಅಂತ ಅಂದಾಗ, ನಾನೇ ಆಕ್ಟಿಂಗ್ ಕ್ಲಾಸ್ಗೆ ಸೇರ್ಕೊಳ್ಳಿ ಭೂಮಿ ಅಂತ ಹೇಳ್ಬಿಟ್ಟು ಕಿರ್ಚಾಡ್ಕೊಂಡು ಹೇಳ್ತಾನೆ. ಆಮೇಲೆ, ಸಾಹೇಬ್ರೆ ನೀವು ರಾಕ್ಷಸನ್ ತರ ಆಡ್ಬೇಡಿ ಸಾಹೇಬ್ರೆ, ನಿಮ್ಮನ್ನ ನೋಡಿದ್ರೆ ತುಂಬಾನೇ ಭಯ ಆಗುತ್ತೆ ನನ್ಗೆ ಅಂತೇಳಿ ಭೂಮಿ ಕಾಮಿಡಿ ಮಾಡ್ತಾ ಇರ್ತಾಳೆ. ನೋಡು ಭೂಮಿ, ನನ್ನ ರೆಚ್ಚಿಗೆ ದಳಿಸ್ಬೇಡ, ನನ್ನ ರೆಚ್ಚಿಗೆ ನಂಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಅಂತ ಹೇಳಿದಾಗ, ಚಿಂತೆ ಮಾಡ್ಕೊಂಡು ಈ ರೀತಿ ಕೂತಾಗ, ಸಾಹೇಬ್ರೆ ಸಾಹೇಬ್ರೆ ಅಂತ ತಿರ್ಗಾ ಮತ್ತೆ ಮಾತಾಡಿಸ್ತಾಳೆ. ಹ್ಞೂ ಹೇಳು ಭೂಮಿ ಅದೇನು ಅಂತಂದಾಗ, ಸಾಹೇಬ್ರೆ ಈಗ ಒಂದ್ ಕೆಲಸ ಮಾಡೋಣ, ನಾವು ಏನೋ ಎಕ್ಸ್ಟ್ರಾ ಜಾಸ್ತಿ ಅಂದ್ರೆ ಚೆನ್ನಾಗಿ ಆಕ್ಟಿಂಗ್ ಮಾಡೋಣ ಅಂತ ಅಂದಾಗ, ಅವಾಗ ಸಾಹೇಬ್ರು ಹೇಳ್ತಾರೆ, ಅಜಿತ್ ಹೇಳ್ತಾನೆ, ಒಂದ್ ಕೆಲಸ ಮಾಡೋ ಭೂಮಿ, ನಿನ್ ಮನ್ಸಲ್ಲಿರೋ ಫೀಲಿಂಗ್ ನ ಗಟ್ಟಿಯಾಗಿ ಹಿಡ್ಕೊ, ನನ್ನ ಮನ್ಸಲ್ಲಿರೋ ಫೀಲಿಂಗ್ ನ ನಾನ್ ಗಟ್ಟಿಯಾಗಿ ಹಿಡ್ಕೋತೀನಿ. ಅಂದ್ರೆ ಇದು ನಾವ್ ಯಾವ ರೀತಿ ಹೇಳ್ತಾ ಇದೀವಿ ಅಂತಂದ್ರೆ, ನಮ್ ಮನ್ಸಲ್ಲಿರೋದ್ನ ನಿಜವಾಗೂ ನಾವು ಗಂಡ ಹೆಂಡತಿ ತರನೇ ಪ್ರೂವ್ ಮಾಡ್ಕೋಬೇಕು. ಈ ರೀತಿ ಹೇಳಿದಾಗ ನಮ್ಮ ಮನ್ಸಲ್ಲಿರೋ ನಾಟಕ ಹೊರಗಡೆ ಬಂದಾಗ, ಮನ್ಸಲ್ಲಿರೋದು ಅವಾಗ ನಮ್ಗೆ ನಿಜವಾದ ಗಂಡ ಹೆಂಡತಿ ಅಂತ ಅನ್ನಿಸ್ಬಿಡುತ್ತಲ್ಲ ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಭೂಮಿ ಇದ್ಕೊಂಡು, ಹಾಗಾದ್ರೆ ಏನು ನಾಟಕ ಕ್ಲಾಸಿಗೆ ಏನಾದ್ರು ಹೋಗ್ಬೇಕಾ ಹಾಗೆ ಹೀಗೆ ಅಂತ ಅಂದಾಗ, ನೀನ್ ನಾಟಕ ಕ್ಲಾಸಿಗೆ ಹೋಗಂತ ಏನು ಹೇಳಿಲ್ಲ, ಆದ್ರೆ ನೀನ್ ನೀಟಾಗಿ ಆಕ್ಟಿಂಗ್ ಮಾಡು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಇಬ್ರು ಕಾಮಿಡಿ ಮಾಡ್ಕೊಂಡು ಒಬ್ರಿಗೊಬ್ರು ಅಜಿತ್ ಹೊರಗಡೆ ಅದೇ ಹೋಗ್ತಾನೆ. ಆಗ ಭೂಮಿ ಇದ್ಕೊಂಡು, ನಮ್ ಸಾಹೇಬ್ರಿಗೆ ಎಷ್ಟೊಂದು ಟೆನ್ಷನ್ ನೋಡು, ಒಂದ್ ಕಡೆ ಭಾಗ್ಯಮ್ಮನ್ ಬಿಡಿಸ್ಕೊಂಡ್ ಬಂದ್ರೆ, ಇನ್ನೊಂದ್ ಕಡೆ ಇವಾಗ ಅಂದ್ರೆ ಇವ್ರ ಮನೆ ಸೊಸೆನ ಬಿಡಿಸ್ಕೊಬರ್ಬೇಕು, ಅದ್ರ ಶ್ರವಣ ಹೆಂಡ್ತಿನ ಬಿಡಿಸ್ಕೊಬರ್ಬೇಕು. ಮತ್ತೆ ಒಂದೊಂದು ಅವ್ರಿಗೆ ಪ್ರಾಬ್ಲಮ್ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಹೊರಗಡೆ ಬರ್ತಾಳೆ. ಇನ್ನೆಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡಿರ್ಬೇಕಾದಾಗ ಹಾಲಲ್ಲಿ ಶ್ರವಣು ಹೋಗಿ ಹುಡ್ಕೊಂಡ್ ಬರಕ್ ಹೋಗಿರ್ತಾನೆ ಅವ್ರ ಹೆಂಡ್ತಿನ. ಹುಡ್ಕೊಂಡ್ ಬರಕ್ ಹೋದಾಗ ಎಲ್ಲೂ ಸಿಕ್ಕಿರಲ್ಲ. ಅವಾಗ ಕೇಳ್ತಾಳೆ ಸಂಗೀತ, ಎಲ್ಲರೂ ಸಿಕ್ಕಿದ್ರ ಅಂತ ಹೇಳ್ಬಿಟ್ಟು, ಇಲ್ಲ ಎಲ್ಲೂ ಕಾಡ್ಲಿಲ್ಲ ಅಕ್ಕ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲೇ ಮಂಡ್ಯದಲ್ಲಿ ಇದ್ರು ಕೂಡ ನಮ್ಗೆ ಹುಡ್ಕಕ್ ಆಗ್ತಿಲ್ಲ, ಇನ್ನಿರೋ ದೇವಸ್ಥಾನಗಳೆಲ್ಲ ಹುಡುಕಿ ಬಂದಿದೀವಿ, ಆದ್ರೂ ಕೂಡ
ಎಲ್ಲೂ ಸಿಗ್ತಾ ಇಲ್ಲ ಅಂತಂದ್ರೆ ಈಗ ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ ಅಂತ ಅಜಿತ್ ತುಂಬಾನೇ ತಲೆ ಕೆಡಿಸ್ಕೊತಾನೆ. ತಿರ್ಗಿ ಇಲ್ಲಿ ಸಂಗೀತ ಕೂಡ ತುಂಬಾನೇ ಧೈರ್ಯ ಹೇಳ್ತಾಳೆ, ನೀನ್ ಹೆದರ್ಕೋಬೇಡ ಶ್ರವಣ್, ಸಿಕ್ಕೇ ಸಿಗ್ತಾಳೆ, ನೀನ್ ಯಾಕೆ ಹೆದರ್ಕೊಳ್ತೀಯ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ. ಇನ್ನು ಭೂಮಿ ಕೂಡ ಅಷ್ಟೇ, ನೀವ್ ಹೆದರ್ಕೋಬೇಡಿ, ಸಿಕ್ಕೇ ಸಿಗ್ತಾರೆ, ಅವ್ರೆಲ್ಲಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವಳು ಕೂಡ ಧೈರ್ಯ ಹೇಳ್ತಾಳೆ. ಆಗ ಅಜ್ಜಿನೂ ಅಷ್ಟೇ, ಇಲ್ಲ ಸಿಕ್ಕೇ ಸಿಗ್ತಾಳೆ, ಯಾಕೆಂದ್ರೆ ಇಷ್ಟ ದಿನ ತುಂಬಾನೇ ಕಷ್ಟಪಟ್ಟು ಹುಡುಕಿದೀವಿ, ಇಷ್ಟು ವರ್ಷ ಕಾದಿದೀವಿ ಅಂತಂದ್ರೆ, ಯಾಕಂದ್ರೆ ಕಷ್ಟ ಕೊಡ್ತಲೇ ಇರ್ತಾನೆ ಭಗವಂತ. ಈ ಸರಿ ನಾವು ಕಷ್ಟಕ್ಕೆ ಹೆದರ್ಕೋಬಾರ್ದು. ಏನ್ ಗೊತ್ತಾ, ಈ ಕಷ್ಟನ ದಾಟ್ಕೊಂಡು ಆಚೆ ಹೋಗ್ಬೇಕು. ದೇವ್ರು ಎಷ್ಟ್ ಸರಿ ಅಂತ ಸೋಲಿಸ್ತಾನೆ. ದೇವ್ರು ಒಂದ್ಸರಿ, ಎರಡ್ ಸರಿ, ಮೂರ್ ಸರಿ ಸೋಲಿಸ್ಬೋದು, ನಾಲ್ಕನೇ ಸರಿ ನಾವೇ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಅಜಿತ್ ಇತ್ಕೊಂಡು ಎಲ್ಲಾ ದೇವಸ್ಥಾನನೂ ಹುಡುಕಿದೀವಿ, ಇನ್ನೊಂದು ದೇವಸ್ಥಾನ ಇದೆ, ಇನ್ನೊಂದೆರಡು ದೇವಸ್ಥಾನಗಳಿದಾವೆ, ನಾವು ಹೋಗಿದೀವಲ್ಲ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ, ಆ ದೇವಸ್ಥಾನದ ಹತ್ರ ಅತ್ತೆ ಜಾಸ್ತಿ ದೇವಸ್ಥಾನ ಹತ್ರನೇ ಇರ್ತಿದ್ರು, ಹಾಗಾಗಿ ದೇವಸ್ಥಾನನೇ ಹುಡ್ಕೋಣ ಅಂತ ಹೇಳ್ಬಿಟ್ಟು ನಾನು ಪೊಲೀಸ್ನವ್ರಿಗೆಲ್ಲ ಕಳ್ಸಿದೀನಿ ಅಂತ ಕೂಡ ಅಜಿತ್ ಹೇಳ್ತಾನೆ. ಸೊ ಇನ್ನೆಲ್ಲರೂ ಕೂಡ ಇಲ್ಲೇ ಊಟ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ಅವ್ರೆಲ್ಲಿ ಕೂತಿರ್ತಾರೋ ಅಲ್ಲಿಗೆನೆ ಬಂದು ಊಟ ಬಡಿಸ್ತಾರೆ, ಸಂಗೀತ, ಭೂಮಿ ಮತ್ತೆ ಅವರು ಮಂಜುಳ ಅವ್ರ ಮನೇಲಿ ಇರೋರು. ಸೊ ಎಲ್ಲರಿಗೂ ಬಡಿಸಿದ ಆದ್ಮೇಲೆ ಇವಳು ದೇವಿಯನ್ನು ಇಟ್ಕೊಂಡು ಅಂಜುನ ಹೋಗಲ್ ಕುತ್ಕೋ ಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು ಸನ್ನೆ ಮಾಡ್ತಾಳೆ, ನಚಿಕೇತ್ ಪಕ್ಕದಲ್ಲಿ. ಆಗ ಅವಳು ಬಂದ್ಬಿಟ್ಟು ಪಕ್ಕದಲ್ಲೇ ಕೂತ್ಕೋತಾಳೆ. ಆಗ ಅಲ್ಲಿರೋರೆಲ್ಲ ಖುಷಿ ಪಡ್ತಾರೆ. ಆದ್ರೆ ಇಲ್ಲಿ ನಚ್ಚಿ ಮಾತ್ರ ಎದ್ದೊಳಕ್ ಹೋಗ್ತಾನೆ. ಆಗ ಭೂಮಿ ಇಟ್ಕೊಂಡು ಎದಳಕ್ ಹೋಗ್ಬೇಡ, ಅಲ್ಲೇ ಕೂತ್ಕೋ, ಇನ್ಮೇಲೆ ನೀನ್ ಹೆಂಡ್ತಿ ಅವಳ ಬಗ್ಗೆ ನೀನ್ ಯೋಚನೆ ಮಾಡ್ಬೇಕು, ಅಂಜು ಬಗ್ಗೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಸೊ ಇಲ್ಲಿರೋರೆಲ್ಲ ಅಷ್ಟೇ ಅಂಜುಗೂ ಹೇಳ್ತಾರೆ, ನೀನು ಕೂಡ ಗಂಡನ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಹೇಳಿ. ಆಯ್ತಾಯ್ತು, ನಾನ್ ಗಂಡ ಆಗನ್ ಬಗ್ಗೆನೇ ಯೋಚನೆ ಮಾಡ್ತೀನಿ ಅಂತ ಕೂಡ ನಚ್ಚಿ ಮುಖ ನೋಡ್ಕೊಂಡು ಅಂಜು ಹೇಳ್ತಾಳೆ. ಆಗ ಅಲ್ಲಿರೋರೆಲ್ಲ ತುಂಬಾನೇ ಖುಷಿ ಪಡ್ತಾರೆ ಅವ್ರು ಒಂದಾಗಿ ಊಟ ಮಾಡೋದ್ ನೋಡಿ. ಸೊ ಅವಳಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು ಇರೋದಿಲ್ಲ ಆ ತರ ಭಾವನೆಗಳು. ಮನೆಯವ್ರ ಒಂದು ಉದ್ದೇಶಕ್ಕೋಸ್ಕರ ಅವ್ರ ಮದ್ವೆಗೆ ಒಪ್ಕೊಂಡಿರ್ತಾರೆ. ಮತ್ತೆ ದೇವೇನಿ ಆಸ್ತಿಗೋಸ್ಕರ, ಈ ಮನೆ ಸೊಸೆ ಮಾಡ್ಕೋಬೇಕನ್ನೋ ಆಸೆಗೋಸ್ಕರ ಮಗಳನ್ನ ರೋಸ್ ಅಲ್ಲಿ ಮದ್ವೆ ಮಾಡ್ತಿರೋದು. ಸೊ ಇನ್ನೆಲ್ಲ ಮುಗ್ದಿದ್ದಾದ್ಮೇಲೆ ತುಂಬಾ ಖುಷಿಯಿಂದ ಊಟ ಮಾಡ್ಕೊಂಡು ಖುಷಿನ ಎಂಜಾಯ್ ಮಾಡ್ತಾರೆ. ಸೊ ಆದ್ರೆ ಶ್ರವಣ ಮಾತ್ರ ತುಂಬಾ ಫೀಲಿಂಗ್ ಇರುತ್ತೆ. ಮತ್ತೆ ಇಲ್ಲಿ ಅಜಿತ್ ಊಟ ಮಾಡ್ತಾರಲ್ಲ, ಸುಮ್ನೆ ಕೂತಿರ್ತಾನೆ. ಆಗ ಭೂಮಿ ಮುಖ ನೋಡ್ತಾಳೆ, ಅವ್ನ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಪಕ್ಕದಲ್ಲಿ ಕುತ್ಕೊಂಡು ಬಂದು ಮಾ ಅಂತ ಬಾಯಿ ತೆಗಿತಾಳೆ. ಅವಾಗ ಒಂದು ತುತ್ತು ಅನ್ನನ ಹಿಡ್ತಾನೆ. ಆಗ ಇವ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ ಭೂಮಿಯ ರಮ್ಮನ್ಗೆ. ಇನ್ನು ಅದೆಲ್ಲ ಮುಗ್ದಿದ್ದಾದ್ಮೇಲೆ ಇಷ್ಟೊಂದು ನನ್ ಸೊಸೆ, ನನ್ ಮಗಳು ಅಳಿ ಎಷ್ಟ್ ಚೆನ್ನಾಗಿದ್ದಾರೆ ಅಂತ ಖುಷಿ ಪಡ್ತಾರೆ. ಸೊ ಅದೆಲ್ಲ ಆಯ್ತು ಆದ್ಮೇಲೆ ಇನ್ನ ಇಲ್ಲಿ ಇಬ್ರು ತಾಯಿ ಮಗಳು ಮಾತಾಡ್ತಾ ಇರ್ತಾರೆ. ಭಾಗ್ಯಮ್ಮನೂ ಭೂಮಿ ಅಲ್ಲಿಗೆ ನಚ್ಚಿ ಮಾತ್ರೆ ತಗೊಂಡ್ ಬಂದು ಕೊಡ್ತಾನೆ, ತಗೊಳ್ಳಿ ಮಾತ್ರೆ ಅಂತ ಹೇಳ್ಬಿಟ್ಟು. ಅವಾಗ ಮಾತ್ರೆ ಕುಡಿತಾರೆ. ಎಷ್ಟ್ ಚೆನ್ನಾಗಿ ನನ್ನ ಮೇಲ್ ಮಾಡ್ದಪ್ಪ ಅಂತೇಳಿ ತುಂಬಾನೇ ಖುಷಿ ಪಡ್ತಾರೆ. ಆಗ ಕಾಲು ಒತ್ತೀನಿ ಅಮ್ಮ ಅಂತೇಳಿ ಭೂಮಿ ಕಾಲು ಒತ್ತಾ ಇರ್ತಾಳೆ. ಅಷ್ಟ್ರಲ್ಲಿ ಅಜಿತ್ ಕೂಡ ಬರ್ತಾನೆ. ತಿರ್ಗಾ ಭಾಗ್ಯಮ್ಮ ಒಂದಿಷ್ಟು ಹೊಗಳ್ತಾಳೆ ನಚ್ಚಿನ, ಎಷ್ಟು ಒಳ್ಳೆ ಮೈದ್ನ ಸಿಕ್ಕಿದ ನಿನ್ಗೆ ಅಂತ ಹೇಳ್ಬಿಟ್ಟು. ನನ್ ಮೈದ್ನ ತುಂಬಾ ಒಳ್ಳೆಯವ್ರಮ್ಮ, ಅವ್ರಿಬ್ರಿಗೂ ಒಂದೇ ಬುದ್ಧಿನೇ ಇರೋದು, ನಮ್ಮಿಬ್ರಿಗೂ ಒಂದೇ ಬುದ್ಧಿನೇ ಇರೋದು ಅಂತ ಅಂದಾಗ, ನಾನು ಅದಕ್ಕೆ ಬುದ್ಧಿನ ನೋಡ್ಬಿಟ್ಟು ತಲೆಗೆಡ್ಸ್ಕೊಂಡಿರೋದು ಅಂದಾಗ ಭಾಗ್ಯಮ್ಮ ಇದ್ಕೊಂಡು, ಮನೆಯವ್ರಿಗೋಸ್ಕರ ಇದನ್ನೆಲ್ಲ ಮಾಡ್ತಿದಿ ಅಂತ ಗೊತ್ತು ಕಣಪ್ಪ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊಗಳ್ತಾರೆ. ಹಂಗೆಲ್ಲ ಆದ್ಮೇಲೆ ನಾವು ಅಜಿತ್ ಬಂದ್ಬಿಟ್ಟು ಅಜಿತ್ನ ಇನ್ನ ಕಾಲು ಹೊತ್ತಿಸ್ಕೊಳ್ಳೋದ್ ನೋಡ್ಬಿಟ್ಟು ಕೆಳಗಡೆ ಕಾಲು ಇಳಿಸ್ಬಿಟ್ಟು, ಸಾಹೇಬ್ರೆ ಹೇಳಿ ಸಾಹೇಬ್ರೆ ಅಂತೇಳಿ ಮಾತಾಡಿಸ್ತಾಳೆ ಭೂಮಿ. ಏನಿಲ್ಲ, ಆ ತುಂಬಾ ತುಂಬಾ ಖುಷಿ ಆಗ್ತಿದೆ ನನ್ಗೆ ಅಂತ ಅಂದಾಗ, ಇಲ್ಲಿ ಭಾಗ್ಯಮ್ಮ ಇದ್ಕೊಂಡು ಅಲ್ಲ ಇವ್ರು ಅಜಿತ್ ಇದ್ಕೊಂಡು, ನಾನು ಏನಿದ್ರು ಕೂಡ ನಿಮ್ಮನ್ನ ಬಿಡಿಸ್ಕೊಂಡ್ ಬರ್ಬೇಕಾದಾಗ ಅಷ್ಟೇ ನಾನು ಪೊಲೀಸು, ಇವಾಗೆಲ್ಲ ನಮ್ಮ ಮನೆಗೆ ಬಂದಿರೋದ್ರಿಂದ, ನಮ್ ಭೂಮಿ ತಾಯಿ ಆಗಿರೋದ್ರಿಂದ ನೀವು ನನಗೆ ಯಾವ್ದು ಬೇಕಾದ್ರೂ ಸಲಿಗೆಯಿಂದ ಅಜಿತ್ ಆದ್ರೂ ಕರಿಬಹುದು, ಭೂಮಿ ಸಾರಿ ಅಜಿತ್ ಅಂತ ಕರೀರಿ ಸಾಕು, ಸಾಹೇಬ್ ಅಂತ ಏನ್ ಕರಿಬೇಡಿ ಅಂತ ಇಲ್ಲಿ ಅಜಿತ್ ಹೇಳ್ತಾನೆ. ಹಂಗ ಹೇಳಿದ ತಕ್ಷಣ ಇವ್ರು ಇದ್ಕೊಂಡು ಭಾಗ್ಯಮ್ಮ ಇದ್ಕೊಂಡು ಆಯ್ತು ಅಂತ ಹೇಳಿ ಹೇಳಿದಾಗ, ನೋಡಿ ಆ ಸಲಿಗೆಯಿಂದಾನೇ ಕೇಳ್ತಾ ಇದ್ದೀನಿ, ನನ್ಗೊಂದು ನಿಜ ಗೊತ್ತಾಗ್ಬೇಕು ನಿಮ್ಮಿಂದ ಅಂತ ಹೇಳಿದಾಗ, ಅದೇನ್ ಹೇಳಿ ಸಾಹೇಬ್ರೆ ಅಂತ ಹೇಳಿ ಮತ್ತೆ ಭಾಗ್ಯಮ್ಮ ಕೇಳ್ತಾಳೆ. ಹಂಗಂದ ತಕ್ಷಣ ನನ್ಗೆ ಭೂಮಿ ಎಲ್ ಸಿಕ್ಕಿದ್ದು ಅನ್ನೋದು ನಿಜ ಗೊತ್ತಾಗ್ಬೇಕು ಅಂದಾಗ ಭೂಮಿ ಇದ್ಕೊಂಡು, ಹಾಗಾದ್ರೆ ನೀವಿಬ್ರು ಮಾತಾಡ್ಕೊಳ್ಳಿ, ನಾನು ಹೊರ್ಗಡೆ ಹೋಗ್ತೀನಿ ಅಂತ ಕೂಡ ಹೇಳ್ತಾಳೆ. ಇಲ್ಲ ಭೂಮಿ ನೀನ್ ಇಲ್ಲೇ ಕೂತ್ಕೋ ಅಂತ ಹೇಳ್ಬಿಟ್ಟು ಅಜಿತ್ ಕುಂಡ್ರಸ್ಕೋತಾನೆ ಭೂಮಿನ ಕೂಡ. ಆಗ ಅವ್ರು ಇದ್ಕೊಂಡು ಇಂಥ ಕಡೆ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಹೇಳಿದಾಗ, ಯಾರು ಎತ್ಕೊಂಡ್ ಬಂದಿದ್ದು, ಏನ್ ಕೆಲಸ ಮಾಡ್ತಿದ್ರು, ಎಲ್ಲಿ ಏನು ಅಂತ ಕೇಳಿದಾಗ, ಅವಾಗ ಡ್ರೈವರ್ ಕೆಲಸ ಮಾಡ್ತಿದ್ರು ಇವರಪ್ಪ, ಆ ಡ್ರೈವರ್ ಕೆಲಸ ಮಾಡೋ ಟೈಮಲ್ಲೇನೆ ಇಂಥ ಪ್ಲೇಸ್ ಅಲ್ಲಿ ಈ ಮಗು ಸಿಕ್ಕಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಬರ್ಕೋತಾರೆ, ಅಡ್ರೆಸ್ ಹೇಳ್ತೀರಾ, ಎಲ್ಲಿ ಕೆಲಸ ಮಾಡಿದ್ದು ಏನು ಅಂತ ಆದ್ರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಭಾಗ್ಯಮ್ಮ ಪ್ರತಿಯೊಂದು ಅಡ್ರೆಸ್ನ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ತುಂಬಾನೇ ಖುಷಿ ಆಗ್ಬಿಡುತ್ತೆ ಅಜಿತ್ಗೆ. ಒಂದು ಪ್ರೂಫ್ ಸಿಗುತ್ತೆ ಭೂಮಿ ಹುಡ್ಕಕ್ಕೆ, ಅಲ್ಲ ಭೂಮಿಯರ ಅಪ್ಪ ಅಮ್ಮನ ಹುಡ್ಕಕ್ಕೆ. ಆಗ ಎಲ್ಲ ಅಡ್ರೆಸ್ನು ಬರ್ಕೊಂಡಿದ್ದ ಆದ್ಮೇಲೆ
ಇನ್ನ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಮೊಬೈಲಲ್ಲೆಲ್ಲ ಬರ್ಕೊಂಡು ಸಾಹೇಬ್ರು ಹೊರಗಡೆ ಹೋಗ್ತಾರೆ. ಸೊ ಇವರಿಬ್ರು ತುಂಬಾನೇ ಖುಷಿ ಆಗ್ತಾರೆ. ಭಾಗ್ಯಮ್ಮ ಇದ್ಕೊಂಡು ನಿನ್ನ ಬಗ್ಗೆ ಎಷ್ಟೊಂದು ಕಾಳಜಿ ಮಾಡ್ತಾನೆ ನಿನ್ ಗಂಡ ಅಂತ ಅಂದಾಗ, ಹೌದು ಅಮ್ಮ, ಅವ್ರು ಎಲ್ಲಿ ಏನಿರ್ತಾರೋ ಅಲ್ಲೇ ಎನ್ಕ್ವೈರಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಮ್ಮ ಅಂತೇಳಿ ಕಾಮಿಡಿ ಮಾಡ್ಕೊಂಡು, ನೀನ್ ಯಾಕೆ ಸಾಹೇಬ್ರೆ ಸಾಬ್ರೆ ಸಾಹೇಬ್ರೆ ಅಂತ ಕರಿತೀಯ, ಯಜಮಾನ್ರೆ ರೀ ಅಂತ ಕರಿ, ಚೆನ್ನಾಗಿರುತ್ತಲ್ಲ, ಅವ್ರಿಗೂ ತುಂಬಾ ಖುಷಿ ಆಗುತ್ತಲ್ಲ ನಿನ್ ವಾಯ್ಸ್ ಕೇಳಿಸಿದ ತಕ್ಷಣ, ರೀ ಅಂದ್ರೆ ಗಂಡನ್ಗೆ ಏನೋ ಒಂಥರ ಖುಷಿ ಆಗುತ್ತೆ ಅಂತೇಳಿ ಭಾಗ್ಯಮ್ಮ ಹೇಳ್ತಾಳೆ. ಸೊ ಅವಳಿಗೆ ಒಂಥರ ಮುಜುಗಾರ. ಅಮ್ಮ, ಇವಾಗೆಲ್ಲ ಟ್ರೆಂಡ್ ಅಲ್ಲೇನಮ್ಮ, ಈ ರೀತಿ ಕರೆಯೋದ್ರಲ್ಲಿ ಏನ್ ತಪ್ಪಿದೆ ಅಮ್ಮ ಅಂತೇಳಿ ಭೂಮಿ ಹೇಳ್ತಾಳೆ. ಆದ್ರೂ ರೀ ಅಂತ ಕರೆದ್ ನೋಡು ಗಂಡರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮ ಹೇಳ್ತಾಳೆ. ನಾನು ಕೂಡ ಅಷ್ಟೇ, ಮೊದ್ಲು ಮದ್ವೆಗಿಂತ ಮುಂಚೆ ನಿಮ್ಮ ಅಪ್ಪನ ಹೆಸರಿಡದೆ ಮಾತಾಡಿಸ್ತಾ ಇದ್ದಿದ್ದು, ಮದ್ವೆ ಆದ್ಮೇಲೆ ರೀ ಏನಂದ್ರಿ ಅಂತ ಹೇಳಿ ಕರೆಯಕ್ಕೆ ಸ್ಟಾರ್ಟ್ ಮಾಡಿದೆ ಅಂತೇಳಿ ಭಾಗ್ಯಮ್ಮ ಹೇಳ್ತಾಳೆ. ಆಗ ಭೂಮಿ ಕೂಡ ಕರಿಬೇಕನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಅವಳ ಮನ್ಸಲ್ಲಿ. ನೋಡೋಣ ಏನಾಗುತ್ತೆ ನಾಳೆ, ಕರಿತಾಳೋ ಇಲ್ಲಾಂದ್ರೆ ಅಜಿತ್ ಪ್ರೀತಿ ಮಾಡ್ತಾಳೋ ಇಲ್ಲಾಂದ್ರೆ ಪ್ರೀತಿನ ಒಪ್ಕೋತಾಳೋ, ನಾವೆಲ್ಲ ಕಾದ್ ನೋಡ್ಬೇಕಾಗುತ್ತೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಭೂಮಿ ಅಂತೂ ನಿಮ್ಗೆ ಗೊತ್ತಲ್ವಾ, ಅವಳು ಯಾವುದೇ ಕಾರಣಕ್ಕೂ ಮನ್ಸಲ್ಲಿ ಇಟ್ಕೊಂಡು ಯಾವುದೇ ಇರೋದಿಲ್ಲ. ಅವ್ರು ಸಾಹೇಬ್ರ ಹತ್ರ ಹೋಗಿ ಚರ್ಚೆ ಮಾಡೇ ಮಾಡ್ತಾಳೆ ಈ ವಿಷಯನ. ಅದ್ ಹೇಗಿರುತ್ತೆ ಅಂತ ನಾವು ನಾಳೆ ಕಾದ್ ನೋಡ್ಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡೋದ್ ಮರಿಬೇಡಿ. ಮತ್ತೆ ದಿನನಿತ್ಯನ ಯಾವ ತರ ಸೀರಿಯಲ್ ಬೇಕಂತ ಕೂಡ ಕಮೆಂಟ್ ಮಾಡಿ, ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಚಾನಲ್ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.